ಅಡ್ಕಲ್ ಗಡಿಗೆ ಇಡ್ತಾರಲ್ಲ ಹಂಗೆ ಇಟ್ಟಿದ್ದು. ಅಡ್ಕಲ್ ಗಡಿಯಾಗ ಭಾಳ ಅಂದ್ರೆ ಮೊದಲಿನ ಟೈಮ್ನಾಗ ಏನು ಮಾಡ್ತಿದ್ರು ಅಂದ್ರೆ ಮನ್ಯಾಗ ಟ್ರೆಜರಿ ಅವು ಇರ್ತಿದ್ದಿಲ್ಲ. ಅವು ಏನು ಮಾಡಿದ್ರು ಇದ್ದಂಥ ಅವು ಸಿಕ್ಕಿದ್ವು ಎಲ್ಲ ಮುರಿದಿದ್ವು ಅದಾವು. ನಮ್ಮ ಪೂರ್ವಜರು ಯಾರು ಆ ರೀತಿ ಹಂಗಿಟ್ಟು ಮುಚ್ಚಿದ್ವು ಇದಾವೆ. ಮತ್ತೆಲ್ಲ ಆಯ್ತಾ, ಅದು ಯಾವ ಕಾಲದ್ದು ಏನು ಅದನ್ನು ತೆಗೆದು ನಾವು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿವರೆಗೂ ಈ ಒಂದು ದೊಡ್ಡ ಕೆಲಸ ಈ ಹುಡುಗ ಮಾಡ್ಯಾನಲ್ಲ, ಹೋಗಿ ಸರ್ಕಾರಕ್ಕೆ ಹೇಳಿದ್ದು ಎಲ್ಲರಿಗೂ, ಅದು ದೊಡ್ಡ ಕೆಲಸ. ಓಕೆ ಸರಿ, ಇಲ್ಲೇ ಒಲಿ ಇಲ್ಲೇ ಐತೆ ಹೌದಿಲ್ರಿ, ಇಲ್ಲೇ ಐತಿಲ್ರಿ ಕರೆಕ್ಟ್. ಈಗಾದ್ರೂ ಜನ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಇಡ್ತಿದ್ರಿ ಅದು ಹಳೆ ಕಾಲದಲ್ಲಿ. ಪ್ಲಸ್ನವರು ಇಲ್ಲ ಸರ್, ಅಲ್ಲೇ ರಿಪೋರ್ಟರ್ಸ್ ಬರ್ತಾರೆ. ಇದು ವಸ್ತು ಇದು ಅಡುಗೆ ಮನೆಯಾಗ ಇಟ್ಟಾಗ ಇಲ್ಲಿ ಅಲ್ಲಿ ಸಿಕ್ಕಿತ್ತಂದ್ರೆ ಅದರ ಅರ್ಥ ಬೇರೆ ಕೊಡ್ತಿತ್ತು. ಇದು ಇಲ್ಲಿ ಸಿಕ್ಕೈತಂದ್ರೆ ಇದರ ಅರ್ಥ ಬೇರೆ ಕೊಡ್ತೈತೆ ಅಷ್ಟೇ, ಮತ್ತೇನೂ ಇಲ್ಲ. ಅಲ್ಲಿ ಆತಂತಂದ್ರೆ ತಲೆಬಾಗಲ್ದಾಗ ನಾವು ಪಂಚಲೋಹಗಳನ್ನು ಇಡ್ತೀವಲ್ಲ, ಆ ರೀತಿ ಅರ್ಥ ಕೊಡ್ತೈತೆ. ಅಲ್ಲಿ ಬಾಗಿಲಕ್ಕಿರ್ತಂದ್ರೆ ಇದು ಬಾಗಲ್ದಾಗಿಲ್ಲ, ಬಾಗಲಂತ ಒಂದು ಜಾಗ ಇದೆ, ಆ ದೇಶದೊಳಗೆ ತೆಗೆದಂತ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರೆಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಅಂತಲೇ ಹೋಗದಿಡ್ತಿದ್ರು. ಒಂದು ಪದ್ಧತಿ ಇತ್ತು ಹಳೆ ಕಾಲದಾಗ. ಸೊ ಆ ರೀತಿಯಾದಂಥ ಸಿಕ್ಕಂತ ಈಗೂ ಅದ ಒಂದು ಸ್ಥಿತಿ ಒಳಗೆ ಇದು ಸಿಕ್ಕದ. ಆದ್ರೆ ಒಂದು ಅದ್ಭುತವಾದಂಥ ಕೆಲಸ ಅಂದ್ರೆ ಯಾವ ಕಾಲದ್ದು ಏನು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಅವುಗಳನ್ನು ನಿಖರವಾಗಿ ನೋಡಬೇಕಾಗ್ತದೆ. ಸೊ ಆದಷ್ಟು ಭಗ್ನವಾಗಿ ಅಂದ್ರೆ ಮುರಿದಿದ್ದು ಅದಾವು. ಸೊ ಅದ್ರ ಜೊತೆಗೆ ಏನರ ನಾಣ್ಯ ಸಿಕ್ಕಿತ್ತಂದ್ರೆ ಇನ್ನೂ ಗಟ್ಟಿ ಬಂಗಾರದಂಥ ಆಭರಣಗಳು ಕೆಲವೊಂದು ಅಂಶಗಳು ಸಿಕ್ಕಿದ್ರೆ ಅದರೊಳಗಡೆ ನಾವು ನೋಡ್ಬೋದಾಗಿತ್ತು. ಹೌದಪ್ಪ, ಇದು ಮತ್ತು ಇತಿಹಾಸಕ್ಕೆ ದೊಡ್ಡ ಪ್ರೇರೇಪಣೆ ಕೊಡ್ತೈತಿ ಅಥವಾ ಒಂದು ನಮಗೆ ದೊಡ್ಡ ಆಧಾರ ಆಗ್ತೈತಿ ಅನ್ನೋ ಉದ್ದೇಶದಿಂದ ನಾವು ಹೇಳ್ಬೋದಾಗಿತ್ತು. ಯಾವುದು